ನಮಸ್ಕಾರ ಎಲ್ರಿಗೂ. ಇವತ್ತು ಕಿಚನ್ ಟಿಪ್ಸ್ ಜೊತೆಲಿ ಬಂದಿದ್ದೇನೆ. ಅಂದರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗಡಿಬಿಡಿಯ ಲೈಫ್ ಇರ್ತದೆ ನಮ್ಮ. ಅಂದರೆ ನಾವು ಈಗ ಹೌಸ್ ವೈಫ್ ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅದು ಡಬ್ಬಿ, ಹಸ್ಬೆಂಡಿಗೆ ಆಫೀಸಿಗೆ ಕಳಿಸೋದು, ಹಾಗೆ ಮನೆಯಲ್ಲಿ ಏಜ್ ಆದವರಿದ್ದರೆ ಅವರಿಗೆ, ಹಾಗೆ ಗಡಿಬಿಡಿ ನಮ್ಮ ಲೈಫಲ್ಲಿರುವಾಗ ನಾವು ಸ್ವಲ್ಪ ಫುಡ್ಡನ್ನು ರಾತ್ರಿ ಹೇಗೆ ಮಾಡಿ ಇಟ್ಕೊಳ್ಬೋದು ಅನ್ನೋದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ದೆ. ನನಗೆ ಗೊತ್ತಿರುವಷ್ಟು ಅಂದರೆ ಬೆಳಿಗ್ಗೆ ಲೇಟಾಗಿ ಎದ್ದರೂ ಸಹ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕೆಲಸ ಸಹ ಬೇಗ ಆಗ್ತದಲ್ವ, ನಮಗೆ ಸಹ ಸ್ವಲ್ಪ ರೆಸ್ಟ್ ಸಿಕ್ಕಿದಾಗೆ ಆಗ್ತದೆ. ನಾಳೆ ತಿಂಡಿ ಏನು ಮಾಡೋದು ಅಥವಾ ಊಟಕ್ಕೆ ಏನು ಮಾಡ್ಕೊಳ್ಳೋದು ಅಂತೇಳಿ ಒಂದು ಐಡಿಯಾ ಇದ್ದರೆ ಮೊದಲು ದಿನ ರಾತ್ರಿ ನಾವೊಂದು ಟಿ ವಿ ನೋಡ್ತಾ ಇರುವಾಗ ಹಾಗೆಲ್ಲ, ಅಂದರೆ ಟಿ ವಿ ನೋಡ್ತಾ ಇರುವಾಗ ಸ್ವಲ್ಪ ಟೈಮ್ ಇರ್ತದಲ್ಲ, ಆ ಟೈಮಲ್ಲಿ ಪಲಾವೆಲ್ಲ ಮಾಡೋದಿದೆ, ಕ್ಯಾರೆಟ್ ಬೀನ್ಸ್ ಎಲ್ಲ ಕ್ಲೀನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಥವಾ ಸೊಪ್ಪು ಸಹ ವಾರಕ್ಕೆ 2 ಸಲ ಸೊಪ್ಪು ತಿನ್ನೋದು ತುಂಬ ಒಳ್ಳೆಯದು. ಸೊಪ್ಪು ಸಹ ನಾವು ಕ್ಲೀನಾಗಿ ತೊಳೆದು ಅದನ್ನು ಕಟ್ ಮಾಡಿ ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಸಹ ನಮ್ಮ ಕೆಲಸದ್ದು ಉಳಿತಾಯ ಆಗ್ತದೆ, ಅಂದರೆ ಬ್ಯುಸಿ ಇರುವಾಗ. ಆಮೇಲೆ ಕೆಲವೊಂದು ಪೇಸ್ಟ್ ಸಹ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮಾಡಿಡ್ತೇವೆ, ಹಾಗೆಯೇ ಸ್ವಲ್ಪ ನೀರುಳ್ಳಿ ಟೊಮೆಟೊ ಅದೆಲ್ಲ ಫ್ರೈ ಮಾಡಿ ಅದರದ್ದು ಪೇಸ್ಟ್, ಅಂದರೆ ಮಸಾಲ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕಿ ಮಸಾಲ ಆ್ಯಡ್ ಮಾಡಿ ವೆಜಿಟೇಬಲ್ ಹಾಕಿದರೆ ಅದು ರೆಡಿ ಆಗ್ತದೆ. ಇನ್ನು ಕೆಲವೊಂದು ಪೌಡರ್ಸ್ ಎಲ್ಲ ಅಂಥದ್ದೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಮ್ಮೊಮ್ಮೆ ನೋಡಿ ನೀರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಾಕೊಳ್ಳೋದು ಸಹ ಸ್ವಲ್ಪ ಕಷ್ಟ ಅನಿಸ್ತದೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಅದರಲ್ಲಿ ಸ್ವಲ್ಪ ನೀರುಳ್ಳಿ ಬೆಳ್ಳುಳ್ಳಿ ನಮ್ಗೆ ಅಂದರೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನು ನಾವು ನೀರಲ್ಲಿ, ಬಿಸಿ ನೀರಲ್ಲಿ, ತುಂಬ ಬಿಸಿ ಅಲ್ಲ, ಸ್ವಲ್ಪ ನೀರು ಬಿಸಿ ಇರುವಂಥ ನೀರಲ್ಲಿ ಅದನ್ನು ಹಾಕಿಟ್ಕೊಂಡ್ರೆ ಸಿಪ್ಪೆಯನ್ನು ಬೇಗ ನಾವು ತೆಗೆದು ಅದನ್ನು ಕಟ್ ಮಾಡ್ಕೊಳ್ಬೋದು. ಜೀರಿಗೆ ಕೊತ್ತಂಬರಿ ಅದು ಸಹ ಸ್ವಲ್ಪ ನಾವು ಮೊದಲೇ ಫ್ರೀ ಇರುವಾಗೆಲ್ಲ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಅದು ಸಹ ಬೇಗ ಆಗ್ತದೆ ನಮಗೆ. ಅಂತೇಳಿ ಈಗ ದೋಸೆ ಮಾಡಿದ್ದು ತವ ಅಥವಾ ಚಪಾತಿ ಮಾಡಿದ್ದು ತವ ಎಲ್ಲ ಬಿಸಿ ಇರ್ತದಲ್ಲ, ಆದಮೇಲೆ ಆವಾಗಲೇ ನಾವು ಅದನ್ನೆಲ್ಲ ಸ್ವಲ್ಪ ಅದ್ರ ಮೇಲೆ ತವ ಮೇಲೆಲ್ಲ ಹಾಕಿಟ್ಕೊಂಡ್ರೆ ಸ್ವಲ್ಪ ಬಿಸಿ ಇರ್ತದಲ್ಲ, ಆವಾಗಲೇ ನಾವು ಅದನ್ನೆಲ್ಲ ಸ್ವಲ್ಪ ಇದು ಮಾಡಿ ಪೌಡರೆಲ್ಲ ಮಾಡಿ ಇಟ್ಕೊಂಡ್ರೆ ಅದು ಸಹ ಕೆಲಸ ಬೇಗ ಆಗ್ತದೆ ನಮ್ಮದು. ಹಾಗೆಯೇ ಕೆಲವೊಬ್ಬರು ಈ ಆಲೂಗಡ್ಡೆ ಮತ್ತು ಬೀಟ್ರೂಟ್ ಎಲ್ಲ ಬೇಯಿಸಿ ಸಿಪ್ಪೆ ತೆಗಿತಾರೆ ಒಬ್ಬೊಬ್ಬರು. ಅದಕ್ಕೆ ನೀವು ಬೀಟ್ರೂಟ್ ಎಲ್ಲ ಕ್ಲೀನಾಗಿ ತೊಳೆದು ಅದರ ನಂತರ ಈ ಫೋರ್ಕ್ ಉಂಟಲ್ಲ ಅದರಲ್ಲಿ ಒಂದು 4-5 ಕಡೆ ಬೀಟ್ರೂಟಿಗೆಲ್ಲ ನೀವು ಸ್ವಲ್ಪ ಚುಚ್ಚಿ ಇಡಬೇಕು. ಅದರ ನಂತರ ಅದನ್ನು ಬೇಯಿಸಿ ಮತ್ತೆ ನಿಮಗೆ ಸಿಪ್ಪೆಯನ್ನು ಬೇಗ ನೀವು ತೆಗಿಬೋದು. ಈ ಹಾಲು ಸಹ ಬಿಸಿ ಮಾಡುವಾಗ ಒಮ್ಮೊಮ್ಮೆ ಉಕ್ಕಿ ಬಿದ್ದು ಬೀಳ್ತದೆ, ನಾವು ಎಷ್ಟೇ ಸಿಮ್ಮಲ್ಲಿಟ್ಟು ಸಹ ಅದನ್ನು ನೋಡಿದ್ದು ಬೇಕಾದ್ರೆ, ಅಂದರೆ ನಾವು ಅದನ್ನು ಬೀಳ್ತದೆ ಅಂತೇಳಿ ಕಾಯ್ತಾ ಇರುವಾಗ ಅದು ಬೀಳುವುದಿಲ್ಲ. ಅದರ ಬದಲಿಗೆ ಸ್ವಲ್ಪ ಲೈಟಾಗಿ ಬೆಣ್ಣೆ ತುಂಬ ಹಚ್ಚಬಾರ್ದು, ಪಾತ್ರೆಯ ಸುತ್ತಲೂ ಸ್ವಲ್ಪ ಬೆಣ್ಣೆ ಹಚ್ಬೋದು. ಇಲ್ಲ ಅಂತೇಳಿದರೆ ಒಂದು ಸ್ಟಿಕ್ಕನ್ನು, ಇದು ಮರದ ಸ್ಟಿಕ್ ಇರ್ತದಲ್ಲ ಅಂತೇಳಿದರೆ ಇದು ಸೌಟಿನ ಥರ ಎಲ್ಲ ಇರ್ತದಲ್ಲ, ಅದನ್ನು ಸಹ ನೀವು ಆ ಪಾತ್ರೆ ಮೇಲೆ ಅಡ್ಡಲಾಗಿ ಇಟ್ಕೊಳ್ಬೋದು. ಆಗ ಸಹ ಬೀಳುವುದಿಲ್ಲ. ಎಂತ ಇದ್ರೂ ಸಿಮ್ಮಲ್ಲಿ ಇಟ್ಕೊಂಡ್ರೆ ಬೀಳುವುದಿಲ್ಲ. ಅಂದರೆ ಹಾಲು ಪಾತ್ರೆಗೆ ಅರ್ಧ ಇರಬೇಕಾಗ್ತದೆ, ಅದು 3/4 ಭಾಗ ಅದರಿಂದ ಸ್ವಲ್ಪ ಜಾಸ್ತಿ ಎಲ್ಲ ಹಾಲಿಟ್ಟರೆ ಉಕ್ಕಿ ಬೀಳುತ್ತೆ. ಆಲೂಗಡ್ಡೆ ಸಹ ಬೇಯಿಸ್ಕೊಳ್ಳುವಾಗ ನೀವು ಇಡೀ ಆಲೂಗಡ್ಡೆ ಹಾಕ್ತಿರಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಅದರ ನಂತರ ನೀವು ಸಿಪ್ಪೆಯನ್ನು ಈಸಿಯಾಗಿ ತೆಗಿಬೋದು. ಇಲ್ಲಾಂತೇಳಿದ್ರೆ ಸ್ವಲ್ಪ ತೆಗಿತಾ ಹೋಗಬೇಕಾಗ್ತದೆ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಿಪ್ಪೆನ ಆರಾಮಲ್ಲಿ ತೆಗಿಬೋದು. ಇನ್ನು ಈ ಬೇಳೆಕಾಳುಗಳೆಲ್ಲ ತುಂಬ ಟೈಮ್ ಹಿಡಿತದಲ್ಲ, ಅದರ ಬದಲಿಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡ್ರೆ ಕುಕ್ಕರಲ್ಲಿ ಬೇಗ ಬೇಯಿಸ್ಬೋದು. ಕುಕ್ಕರಲ್ಲಿ ಬೇಡ ಅಂತೇಳಿದ್ರೆ ಪಾತ್ರೆಯಲ್ಲಿ ಸಹ ಬೇಗ ಬೆಂದು ಬರ್ತದೆ. ಅಂದರೆ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ, ಅಥವಾ ನೀವು ರಾತ್ರಿ ನೆನೆಸಿ ಇಟ್ಕೊಳ್ಬೋದು. ಆದರೆ ಬೆಳಿಗ್ಗೆ ಸಾಕಾಗ್ತದೆ, ಬೆಳಿಗ್ಗೆ ಬೇಗ ಹೇಳ್ತೇವಲ್ವ, ಎದ್ದಾಗ ನಾವು ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಇನ್ನೂ ಬೆಳಿಗ್ಗೆ ಬೇಗ ಆಗ್ತದೆ ಅಡಿಗೆ. ಅನ್ನ ಮಾಡ್ಕೊಳ್ಳುವಾಗ ಹಾಗೆಯೇ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿ ನಾವು ಅನ್ನ ಮಾಡ್ಕೊಳ್ಬೋದು. ಒಂದೊಂದು ಅಕ್ಕಿ ಒಂದೊಂದು ಥರ ಇರ್ತದೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಸಹ ಹಿಡಿತದೆ, ಅಥವಾ 1.5 ಲೋಟ ನೀರು ಸಹ ಸಾಕಾಗ್ತದೆ 1 ಲೋಟ ಅಕ್ಕಿಗೆ. ನೋಡ್ಕೊಂಡು ನೀವು ಮಾಡಿ. ಆದರೆ ಮಾಡ್ಕೊಳ್ಳುವಾಗ ಸ್ವಲ್ಪ ತುಪ್ಪ, ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ನೀವು ಮಾಡ್ಕೊಳ್ಬೋದು. ಇನ್ನು ತೆಂಗಿನಕಾಯಿ ಸಹ ಹಾಗೆಯೇ, ತೆಂಗಿನಕಾಯಿ ಒಂದೊಂದು ಸಲ ಅರ್ಜೆಂಟಿಗೆ ತುರಿಲಿಕ್ಕೆ ಇದಾಗ್ತದೆ ನಮಗೆ. ಅದೇ ಫ್ರೀ ಇರುವಾಗ ಸಹ ಅದನ್ನು ತುರಿದು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ರೆ 1 ವಾರ ಆರಾಮಲ್ಲಿ ಯೂಸ್ ಮಾಡ್ಬೋದು. 15 ದಿನ ಸಹ ಯೂಸ್ ಮಾಡ್ಬೋದು, ಏನು ವಾಸನೆ ಬರೋದಿಲ್ಲ. ಫ್ರೀಝರಲ್ಲಿ ಇಟ್ಕೊಳ್ಬೇಕು, ಫ್ರಿಜ್ಜಲ್ಲಿ ಎಲ್ಲ ಮೇಲ್ಗಡೆ ಐಸ್ ಇದಿರ್ತದಲ್ಲ ಅಲ್ಲಿ ಇಟ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಫ್ರೀ ಇಲ್ಲದೆ ಇರುವಾಗ, ಅದು ತುಂಬ ಬ್ಯುಸಿ ಇರುವಾಗ. ಇಲ್ಲಾಂತೇಳಿದರೆ ಫ್ರೆಶ್ ತೆಂಗಿನಕಾಯಿ ತುರಿದು ಮಾಡಿದ್ದು ಅಡುಗೆ ತುಂಬ ಟೇಸ್ಟಾಗಿರ್ತದೆ. ಆಮೇಲೆ ನಿಮಗೆ ಯಾವುದೇ ಗ್ರೇವಿಗೆ ನಮಗೆ ಅರ್ಜೆಂಟ್ ಬೇಕಂತೇಳಿದರೆ ಸಹ ನೋಡಿ ಪಟ್ಟ ತೆಗೆದು ನಾವು ಅದನ್ನು ಮಾಡ್ಕೊಳ್ಬೋದು. ವೇಳೆ 15 ದಿನ ಹಾಗೆಲ್ಲ ಬೇಡ, ನಮಗೆ ಒಂದು 2-3 ದಿನಕ್ಕೆ ಸಾಕು ತೆಂಗಿನಕಾಯಿ ತುರಿದು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ತೇವೆ ಅಂತೇಳಿದರೆ, ಈಗ ತುರಿದ ನಂತರ ನೀವು ಬಾಕ್ಸಲ್ಲಿ ಹಾಕ್ತಿರಲ್ಲ, ಅದಕ್ಕೆ ಕರಿಬೇವಿನ ಸೊಪ್ಪು ಉಂಟಲ್ಲ, ಒಗ್ಗರಣೆ ಹಾಕ್ತೇವೆ ನೋಡಿ, ಆ ಸೊಪ್ಪನ್ನು ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಒಂದು 3-4 ದಿನ ಏನು ತೊಂದರೆ ಇಲ್ಲ, ಏನಾಗೋದಿಲ್ಲ, ಫ್ರೆಶ್ ಆಗಿಯೇ ಇರ್ತದೆ. ಪಾಯಸ ಮಾಡುವಾಗ ಸಹ ಹಾಗೆ ದಪ್ಪ ಬರೋದಿಲ್ಲಲ್ಲ, ಅಂದರೆ ಸ್ವಲ್ಪ ತೆಳುವಾಗಿರ್ತದೆ ಒಮ್ಮೊಮ್ಮೆ. ಅದರ ಬದಲಿಗೆ ಅದಕ್ಕೆ ನೀವು ಹಾಲು
ಇದು ಪಾಯಸ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಲಿನ ಪುಡಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಪುಡಿ ಮಿಕ್ಸ್ ಮಾಡೋದ್ರಿಂದ ಪಾಯಸ ಸ್ವಲ್ಪ ದಪ್ಪಾಗಿ ಬರ್ತದೆ. ಇನ್ನೂ ಒಂದು ನೆನಪಿಟ್ಕೊಳ್ಳಿ, ಅಂದರೆ ಈ ಜೇನುತುಪ್ಪ ಉಂಟಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬಾರ್ದು, ಅದು ಹೊರಗಡೆನೇ ಇಟ್ಕೊಂಡು ನಾವು ಯೂಸ್ ಮಾಡಬೇಕಾಗ್ತದೆ. ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾದಾಗೆ ಆಗ್ತದೆ, ಮತ್ತು ಅದರ ಜೇನುತುಪ್ಪದಲ್ಲಿರುವಂತಹ ಒಳ್ಳೆಯ ಅಂಶ ಯಾವುದು ಸಹ ಇರುವುದಿಲ್ಲ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇದು ಹಾಟ್ ಬಾಕ್ಸಲ್ಲಿ ನಾವೀಗ ಚಪಾತಿ ದೋಸೆ ಅದೆಲ್ಲ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಇದಾಗುವಾಗ ಸ್ವಲ್ಪ ಗಟ್ಟಿ ಆಗ್ತದಲ್ಲ ಒಮ್ಮೊಮ್ಮೆ. ಅದಕ್ಕೆ ನೀವು ಅದು ಫುಡ್ಡೆಲ್ಲ ನಾವು ಹಾಟ್ ಬಾಕ್ಸಲ್ಲೆಲ್ಲ ಹಾಕಿದ ನಂತರ ಅದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ನೀವು ಮುಚ್ಚಿಡಿ. ಅದು ಅಂದರೆ ಸ್ವಲ್ಪ ಸ್ಮೂತಾಗಿಯೇ ಇರ್ತದೆ. ನಾವು ಚಪಾತಿ ಅಥವಾ ದೋಸೆ ಏನಾದರೂ ಇಟ್ಟರೆ ಸಹ ತಂದ ತಕ್ಷಣ ನಾವು ಕ್ಲೀನಾಗಿ ತೊಳೆದು ಅದನ್ನು ಒರೆಸಿಯೆಲ್ಲ ಇಡ್ತೇವಲ್ವ, ಅದನ್ನು ನಾವು ಸ್ವಲ್ಪ ತುಂಬ ದಿನ ಇಡಬೇಕಂತೇಳಿದರೆ ಮೇಲ್ಗಡೆ ಗ್ರೀನ್ ಕಲರ್ ಇದಿರ್ತದಲ್ಲ ಅದ್ರ ಮೇಲೆ ಒಂದು ಪ್ಲಾಸ್ಟರ್ ಟೈಪಲ್ಲಿ ಸ್ವಲ್ಪ ಹಾಕಿ ಇಟ್ಕೊಳ್ಬೋದು. ಇಲ್ಲ ಎಣ್ಣೆ ಸ್ವಲ್ಪ ಒರೆಸಿ ಇಟ್ಕೊಳ್ಬೋದು. ನಾನು ಎಣ್ಣೆ ಎಲ್ಲ ಒರೆಸಿ ನಿಮ್ಮ ಜೊತೆಲಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೇನೆ. ಆ ಥರ ನೀವು ಅದನ್ನು ಪ್ಲಾಸ್ಟ್ರೆಲ್ಲ ಹಾಕಿ ಇದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಉಪ್ಪಿನ ಈಗ ಡಬ್ಬದಲ್ಲಿ 2 ಒಣಮೆಣಸಿನಕಾಯಿ ಹಾಕಿಟ್ಕೊಂಡ್ರೆ ಉಪ್ಪು ನೀರು ಬಿಡುವುದಿಲ್ಲ. ಇನ್ನೊಂದಂತ ಹೇಳಿದರೆ ಅಕ್ಕಿಯನ್ನು ಸಹ ಒಂದು ಬಟ್ಟೆಯಲ್ಲಿ ಅಕ್ಕಿ ಕಟ್ಟಿ ಉಪ್ಪಿನ ಡಬ್ಬದಲ್ಲಿ ಸಹ ಹಾಕಿಟ್ಕೊಳ್ಬೋದು. ಆಗ ಸಹ ಉಪ್ಪು ನೀರಾಗೋದಿಲ್ಲ. ಈ ಮೆಣಸಿನ್ಕಾಯಿ ಸಹ ಹಾಕಿ ಇಟ್ಕೊಳ್ಬೋದು. ಎರಡರಲ್ಲಿ ಯಾವುದಾದ್ರೂ ಸಹ ನೀವು ಮಾಡ್ಕೊಳ್ಬೋದು. ಆಮೇಲೆ ಬೆಳ್ಳುಳ್ಳಿಯನ್ನು ನಾವೀಗ ಕಟ್ ಮಾಡಿದ ನಂತರ ಬೆಳ್ಳುಳ್ಳಿ ಆಗಲಿ ನೀರುಳ್ಳಿ ಆಗಲಿ ಕಟ್ ಮಾಡಿದ ನಂತರ ಕೈಯೆಲ್ಲ ಸ್ವಲ್ಪ ಸ್ಮೆಲ್ ಬರ್ತದಲ್ಲ, ಆ ಟೈಮಲ್ಲಿ ಇದು ಕೋಲ್ಗೇಟ್ ಪೇಸ್ಟ್ ಉಂಟು ನೋಡಿ, ಆ ಪೇಸ್ಟನ್ನು ಕೈಯಾಗಿ ಹಾಕಿ ಕ್ಲೀನಾಗಿ ವಾಶ್ ಮಾಡಿದರೆ ವಾಸನೆ ಹೋಗ್ತದೆ. ಇಲ್ಲ ಅಂತೇಳಿದರೆ ತೆಂಗಿನೆಣ್ಣೆ ಹಾಕಿ ಸೋಪ್ ಹಾಕಿ ವಾಶ್ ಮಾಡಿದರೆ ಸಹ ಹೋಗ್ತದೆ. ಇಲ್ಲ ಅಂತೇಳಿದರೆ ಕೈಯನ್ನು ಪ್ಲೇಟಿಗೆ ರಬ್ ಮಾಡಬೇಕು, ಆಗ ಸಹ ವಾಸನೆ ಹೊರಟೋಗ್ತದೆ. ಆಮೇಲೆ ತೆಂಗಿನಕಾಯಿ ಸಹ ತುಂಬ ತೆಂಗಿನಕಾಯಿ ಒಮ್ಮೆ ಒಡೆದು ಇಡ್ತೇವೆ, ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಪೂಜೆದು ಅದು ತೆಂಗಿನಕಾಯಿ ಸಹ ಇರ್ತದಲ್ಲ, ಅದು ಹಾಳಾಗಬಾರ್ದು ಅಂತೇಳಿದರೆ ಅದಕ್ಕೆ ಸ್ವಲ್ಪ ನೀವು ಉಪ್ಪು ಸವರಿ, ಪುಡಿ ಉಪ್ಪು ಉಂಟಲ್ಲ ಅದನ್ನು ಉಪ್ಪು ಸವರಿ ಇಟ್ಟರೆ ತುಂಬ ದಿನದ ತನಕ ನಾವು ಅದನ್ನು ಇಟ್ಕೊಳ್ಬೋದು, ಹಾಳಾಗೋದಿಲ್ಲ. ಇಲ್ಲಿ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಕಲ್ಲುಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಬೇಯಿಸಿದರೆ ತುಂಬ ಒಳ್ಳೆಯದು. ಅದು ಬೆಂದ ನಂತರ ನೀವು ಗ್ಯಾಸ್ ಆಫ್ ಮಾಡ್ತೀರಲ್ಲ, ಅದರ ನಂತರ ಅದನ್ನು ಕೂಡಲೇ ತೆಗೆದು ತಣ್ಣೀರಲ್ಲಿ ಹಾಕಿಟ್ಕೊಳ್ಳಿ. ತಣ್ಣೀರಲ್ಲಿ ಹಾಕಿದರೆ ನಿಮಗೆ ಸಿಪ್ಪೆ ಬೇಗ ಬಿಡಿಸ್ಕೊಳ್ಳಿಕ್ಕಾಗ್ತದೆ. ಹಾಗೆ ಬಿಸಿ ಇದ್ದರೆ ಅಂದರೆ ಬಿಸಿನೀರಲ್ಲಿ ಇಟ್ಟರೆ ಸಿಪ್ಪೆ ತೆಗೆಯುವುದು ತುಂಬ ಕಷ್ಟ, ಅಂದರೆ ಸಣ್ಣ 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 ಪೀಸ್ ಬಂದಾಗೆ ಆಗ್ತದೆ ನೋಡಿ. ಈ ಥರ ಮಾಡಿಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಹಾಗೆ ನಮಗೆ ಈಗ ಬಿಸಿ ಮೊಟ್ಟೆ ಬೇಗ ಬೇಕು, ಅರ್ಜೆಂಟ್ ಉಂಟು ಅಂತ ಹೇಳುವಾಗ ತುಂಬ ಈಸಿಯಾದ ಒಂದು ಮೆಥಡ್ ಇದು. ಈ ಥರ ಒಂದು ಖಾಲಿ ಡಬ್ಬಿ ತೊಗೊಳ್ಳಿ, ಆಮೇಲೆ ಮುಚ್ಚಳ ಹಾಕಿ ಮತ್ತು ಈ ಥರ ಸ್ವಲ್ಪ ಅಲ್ಲಾಡಿಸಿ. ಈ ಥರ ಅಲ್ಲಾಡಿಸಿ ನೋಡಿ. ಸಿಪ್ಪೆ ಅಂದರೆ ತುಂಬ ಫೋರ್ಸಾಗಿ ನೀವು ಮಾಡಬೇಕಂತ ಏನಿಲ್ಲ, ಸ್ವಲ್ಪ ಅಲ್ಲಾಡಿಸಿದ್ರೆ ಸಾಕಾಗ್ತದೆ. ನೋಡಿ ಎಷ್ಟು ಕ್ಲೀನಾಗಿ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ ನೋಡಿ. ತೋರಿಸ್ತೇನೆ ಈಗ, ನೋಡಿದ್ರಲ್ಲ, ಸ್ವಲ್ಪ ಕೂಡ ಇದಾಗೋದಿಲ್ಲ, ಅಂದರೆ ಒಂದೊಂದು ಪೀಸು ಅಂಟಿರ್ತದಲ್ಲ ಹಾಗೇನಿರೋದಿಲ್ಲ ನೋಡಿ. ಎಷ್ಟು ಕಿಚನ್ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.